ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸುಂದರವಾದ ದಿನದ ಬೆಳಗಿನ ಜಾವದಲ್ಲಿಯೂ ಕರ್ತನನ್ನು ಘನಪಡಿಸಿ ನಿಮ್ಮೊಟ್ಟಿಗೆ ದೇವರ ವಾಕ್ಯದೊಂದಿಗೆ ಬರುವಂತೆ ಕೃಪೆ ನೀಡಿದ ಸರ್ವಕೃಪಾಲುವಾಗಿರುವ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕೀರ್ತನೆಗಳಲ್ಲಿ 27ನೇ ಕೀರ್ತನೆ 10ನೇ ವಾಕ್ಯವು, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಎಲ್ಲರಿಂದಲೂ ತಳ್ಳಲ್ಪಟ್ಟು ಒಂಟಿಯಾಗಿ ಬಿಟ್ಟಿರುವ ನಿನ್ನನ್ನು ಮಾನಿಸುವ ಒಬ್ಬ ದೇವರಿದ್ದಾನೆ. ದಾವೀದನಿಗಿದ್ದ ಮಹಾ ದುಃಖವು ಏನೆಂದರೆ, ಅವನ ತಂದೆ ತಾಯಿ ತನ್ನನ್ನು ಮರೆತರು. ತನ್ನ ಮನೆಯಲ್ಲಿ ಯಾರೂ ಕೂಡ ಅವನ ಬಗ್ಗೆ ಚಿಂತಿಸದೆ ಒಬ್ಬಂಟಿಗನಾಗಿ ಆದರೂ ಕೂಡ, ವೇದನೆಯೊಂದಿಗೆ ಇದ್ದರೂ ಕೂಡ, ಇದ್ದ ಸ್ಥಳದಲ್ಲಿ ಅವನನ್ನು ಕರೆದು ದೇವರು ಅವನನ್ನು ಮಾನಿಸಿ ಬಹಳ ಅದ್ಭುತದ ವ್ಯಕ್ತಿಯನ್ನಾಗಿ ಮಾಡಿದರು. ಹಾಗೆಯೇ ಎಲ್ಲರಿಂದಲೂ ತ್ಯಜಿಸಲ್ಪಟ್ಟು ಯಾರೂ ಸಹಾಯಕ್ಕೆ ಇಲ್ಲದೆ, ಯಾರೂ ನಿಮ್ಮನ್ನು ಗಮನಿಸದೇ ಇದ್ದರೂ ಕೂಡ, ಎಲ್ಲರೂ ನನ್ನನ್ನು ಮರೆತರು ಎಂದು ನೀವು ಚಿಂತಿಸಿ ದುಃಖದಲ್ಲಿರುವವರಾಗಿದ್ದರೂ ಕೂಡ, ನಿಮ್ಮ ಬಗ್ಗೆ ಆಲೋಚನೆ ಮಾಡುವವರಾಗಲಿ, ಸಹಾಯ ಮಾಡುವುದಕ್ಕಾಗಿ ಯಾರೂ ಇಲ್ಲದೇ ಇದ್ದರೂ ಕೂಡ, ಮಾನುಷಿಕವಾದ ಕೈಗಳು ನಿಮಗೆ ಅನುಕೂಲವಲ್ಲದೇ ಇದ್ದರೂ ಕೂಡ, ನಿಮ್ಮನ್ನು ನಿಂದಿಸಿ ಅವಮಾನಪಡಿಸಿ ನಿಮ್ಮನ್ನು ಹೀನವಾದ ಅವಸ್ಥೆಗಳಿಗೆ, ನಿಮ್ಮ ಬೀಳುವಿಕೆಯನ್ನು ಕಾಣಬೇಕೆಂಬುದಾಗಿ ಬಯಸುವ ಜನರು ಈ ಲೋಕದಲ್ಲಿ ಇದ್ದರೂ ಕೂಡ, ನಿಮಗಾಗಿ ಚಿಂತಿಸುವ ದೇವರಿದ್ದಾನೆ. ನಿನ್ನ ಒಂಟಿತನದಲ್ಲಿ ಯಾರೂ ಸಹಾಯಕ್ಕೆ ಇಲ್ಲದೇ ಇದ್ದರೂ ನಿಮಗಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಆತನ ಮಹಾ ಪ್ಲಾನ್ ಮಾಡಿ ಈ ದಿನದಲ್ಲಿ ಅದರೊಳಗೆ ನಿನ್ನನ್ನು ಕರೆತಂದು ನಿನ್ನನ್ನು ಎಲ್ಲರ ಮಧ್ಯದಲ್ಲಿ ಮಾನಿಸುವ ಒಬ್ಬ ದೇವರು, ಸರ್ವಶಕ್ತನಾಗಿರುವ ದೇವರಾಗಿರುವ ಯೇಸು ಸ್ವಾಮಿ. ಆತನಲ್ಲಿ ನಂಬಿಕೆ ಇಡು. ಮನುಷ್ಯರು ಯಾರೆಲ್ಲ ಕೈ ಬಿಟ್ಟರು, ತಂದೆ ತಾಯಿ ಒಂದು ವೇಳೆ ಮರೆತರು, ಮರೆಯದ ದೇವರಾಗಿರುವ ಯೇಸು, ನೀನು ಒಂದು ವಿಶೇಷ ವ್ಯಕ್ತಿಯಾಗಿ ಆತನು ನಿನ್ನನ್ನು ಮಾರ್ಪಡಿಸುವನು. ದೇವರು ನಿಮ್ಮನ್ನು ತನ್ನ ಕೈಗಳಲ್ಲಿ ಬಲಪಡಿಸಿ ಉಪಯೋಗಿಸುವನು. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ಶ್ರೇಷ್ಠನು, ಪ್ರಿಯನೂ ಆಗಿರುವ ಹಾಗೆ ಕರ್ತನಾದ ಯೇಸು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಮಾರ್ಪಡಿಸಲಿ. ದೇವರ ವಾಕ್ಯವು ನಿಮ್ಮನ್ನು ಆದರಣೆಯಲ್ಲಿಯೂ ಸಮಾಧಾನದಲ್ಲಿಯೂ ನಿಮ್ಮನ್ನು ಪುನರುಜ್ಜೀವನಕ್ಕೆ ನಡೆಸುವುದಕ್ಕೂ ಸಾಧ್ಯವಾಗಲಿ. ನಿಮಗೆಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪಾಸ್ಟರ್ ರಾಜು ಜಾರ್ಜ್. ಕರ್ತನ ಸೇವೆಯಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ನೆನೆಸಿ ಪ್ರಾರ್ಥನೆ ಮಾಡುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.